ಮುಂದಿನ ಪ್ರಧಾನಿ ಆಗೋದೇ ಮೋದಿ. ನರೇಂದ್ರ ಮೋದಿನೇ ಆಗಬೇಕು. ಮುಂದೆ ಪ್ರಧಾನಿ ಆಗಲೇಬೇಕು, 100% ಅವ್ರು ಆಗ್ತಾರೆ. ಅಲ್ಲ, ಅವ್ನು ಇನ್ನು 3 ವರ್ಷ ಇದೆ, ಅದಾದಮೇಲೆ ಅವನಾಗೆ ಹೋಗ್ತಾನೆ. ನೀವೇನು ಕೇಳಬೇಕು ಅವಶ್ಯಕತೆ ಇಲ್ಲ. ಈ ಸಿದ್ದರಾಮಯ್ಯ ಮುಂದೆ ಏನು ಮಾಡಿದ್ನೋ ಅದಿತ್ತು, ಈಗ ನಿಂತ್ಕೊಂಡು ಅವೆಲ್ಲ ಸುಳ್ಳು. ಸುಮ್ಮನೆ ಅದೇ ಇರೋ ಮನೆಯೆಲ್ಲ ಹಾಳು ಮಾಡಿಬಿಟ್ರಿ. ಫ್ರೀ ಅಂದ್ಬಿಟ್ಟು ಘಟಾನ್ಘಟ್ಟಿಲಿ ಏನು ಮಾಡಿದ್ರು ಏನು ಮಾಡೋಕ್ಕಲ್ಲ. ಮಾಡಬಾರ್ದು ಅದನ್ನು. ಇವ್ರು ಅಪ್ಪನ ಮೇಲೆ ಕೊಡ್ತಾರಲ್ರಿ. ನಡೆದೇವನೇ ಆ ಕಳ್ಳನು ಹೇಳ್ತಾನೆ, ನೋಡಿದಂತೆ ನಡೆದಿದ್ದೇನೆ ಅಂತ ಸರ್ ನಡೆಸ್ತಾ ಇದ್ದಾರೆ. ಎಷ್ಟು ದಿನ ನಡೆಸ್ತಾರೆ ಅಂತ. ಯಾರ್ದೋ ದುಡ್ಡು, ಯಾರ್ದೋ ಎಲ್ಲ ಮಂದಿ ಜಾತ್ರೆ ಮಾಡ್ತಾವ್ರೆ. ಎಷ್ಟೋ ಜನ ಒಟ್ಟು ಕೇಳಿದ್ರೆ ಬಟ್ಕಿದ್ರೆ ಎಷ್ಟೋ ಜನ ಅಲಿತಾ ಇದೆ ಅಂಥವ್ರಿಗೆಲ್ಲ ಮಾಡಲಿ ಸರ್. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಂದೀಪ್ ಶನಿವಾರ್ಸ್ ಅಂತೆ. ಎಸ್ ವೀಕ್ಷಕರೇ, ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಬರಲಿದೆ. ನಮ್ಮ ವಿಷಯ ಇಷ್ಟೇ, ಯಾರಾಗ್ಬೋದು ಮುಂದಿನ ನಾಯಕ. ನಾವಿವಾಗ JP ಪಾರ್ಕ್ನಲ್ಲಿದ್ದೀವಿ, ಅಂದರೆ ಬೆಂಗಳೂರು ಉತ್ತರ ಭಾಗದಲ್ಲಿದ್ದೀವಿ. ಇಲ್ಲಿನ ಜನ ಅಂದರೆ ಮತದಾರರು ಯಾರನ್ನು ಮುಂದಿನ ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಬನ್ನಿ ಕೇಳೋಣ ಅವರನ್ನೇ. ಸರ್ ನಮಸ್ತೆ. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಧಾನಮಂತ್ರಿ ಆಯ್ಕೆ ಚುನಾವಣೆ ಬರ್ತಾ ಇದೆ. ಯಾರಾಗ್ಬೋದು ಸರ್ ಪ್ರಧಾನಮಂತ್ರಿ? ನರೇಂದ್ರ ಮೋದಿನೇ ಆಗಬೇಕು. ದೃಢವಾಗಿ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರೇ ಆಗಬೇಕು ಅಂತ. ಯಾಕೆ ಸರ್? 100% ಅವನೇ ಆಗ್ತಾನೆ. ಅಲ್ಲ, ಅವ್ನು ಇನ್ನು 3 ವರ್ಷ ಇದೆ, ಅದಾದಮೇಲೆ ಅವನಾಗೆ ಹೋಗ್ತಾನೆ. ನೀವೇನು ಕೇಳಬೇಕು ಅವಶ್ಯಕತೆ ಇಲ್ಲ. ರಾಜಕೀಯ ಅಂದಮೇಲೆ ಟೀಕೆ ಟಿಪ್ಪಣಿ ಇರದೆ. ಈಗ ನಿಮಗೆ 10 ಜನ ಹೊಗಳ್ತಾರೆ, 10 ಜನ ನಿಮ್ಗೆ ಕೆಟ್ಟದ್ದು ಹೇಳ್ತಾರೆ. ಅದನ್ನೆಲ್ಲ ಲೆಕ್ಕಕ್ಕೆ ತೊಗೊಳಕ್ಕಾಗಲ್ಲ, ಜನರಲ್ ಲೆಕ್ಕ ತೊಗೋಬೇಕಷ್ಟೆ. ನಮಗೆ ದೇಶ ಇಂಪಾರ್ಟೆಂಟು. ಇಲ್ಲೇ ಪಾರ್ಟಿ ಪ್ರಶ್ನೆ ಇಲ್ಲ, ದೇಶ ಇಂಪಾರ್ಟೆಂಟು. ಇಲ್ಲಿವರೆಗೆ ನಡೆದಿರ್ತಕ್ಕಂಥ ವಿಚಾರ ಕರೆಕ್ಟಾಗಿದೆ, ನಡೆಸ್ತಾ ಇದ್ದಾರೆ. ನಡೆಯೋದಕ್ಕೆ ಬಿಡಿ ಅಷ್ಟೇ. ಆದರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಬಗ್ಗೆ ಅಷ್ಟು ನಮಗೆ ಕಾಳಜಿ ಇಲ್ಲ. ಅವ್ರ ಸ್ಟೇಟ್ಮೆಂಟು ಸರಿ ಇಲ್ಲ. ಹಾಗೆಯೇ ಸರ್, ರಾಜ್ಯ ಸರ್ಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಅವ್ರದ್ದು ಆಡಳಿತ ನಡೀತಾ ಇದೆ ಇವಾಗ. ಹೇಗಿದೆ ಸರ್ ಆಡಳಿತ? ದುರಾಡಳಿತ ಇದೆ ಅಷ್ಟೇ, ದುರಾಡಳಿತ ಇದೆ. ಅಲ್ಲ, ಜನಗಳನ್ನೇನು ಕುರಿಗಳಂತ ತಿಳ್ಕೊಂಡಿರ? ದುಡ್ಡು ಕೊಟ್ಟು ಮಾರ್ಕೊಂಡು ತೊಗೊಳಕ್ಕೆ 2,000 ಕೊಡ್ತೀನಿ, 1,500 ಕೊಡ್ತೀನಿ, ಓಟ್ ನಮಗೆ ಏನದು? ವಾಟ್ ಇಸ್ ದ ಮೀನಿಂಗ್? ಅಂದರೆ ಅವರ ಗ್ಯಾರಂಟಿ ಯೋಜನೆಗಳು ಉಪಯೋಗ ಆಗ್ತಾ ಇಲ್ಲ ಯಾರಿಗೆ? ಅದಕ್ಕೆ ನಾವು ಭಿಕ್ಷುಕರ ನಾವು. ನೀವೆಲ್ಲ ಭಿಕ್ಷುಕರ, ನಾವೆಲ್ಲ ಭಿಕ್ಷುಕರ ಏನ್ರೆ? ಅಂದರೆ ಅವರೇ ಹೇಳ್ತಿದ್ದಾರಲ್ಲ ಸರ್, ನುಡಿದಂತೆ ನಡೆದಿದ್ದೇವೆ. ಆ ಕಳ್ಳನು ಹೇಳ್ತಾನೆ, ನೋಡಿದಂತೆ ನಡೆದಿದ್ದೇನೆ ಅಂತೇಳಿ. ಕಳ್ಳನು ಹೇಳ್ತಾನೆ, ಬೋರ್ಡ್ನಲ್ಲಿ ಮಾತ್ರ. ಸರ್, ಅವೆಲ್ಲ ಯಾರ್ದು ನಿನ್ನ ದುಡ್ಡು ಕೊಟ್ಟಿದ್ದರೆ ಪ್ರಶ್ನೆ ಬೇರೆ, ನಿಮ್ಮ ಪಾರ್ಟಿಯಿಂದ ದುಡ್ಡು ಕೊಟ್ಟಿದ್ರೆ ಆ ಪ್ರಶ್ನೆ ಬೇರೆ. ಯಾರ್ದೋ ದುಡ್ಡು ಆ ಕುಡುಕರ ಮೇಲೆ ಪಾಪ ಹಾಕಿ ಅವರು ಕುಡಿದು ಸಾಯಬೇಕು, ಇಲ್ಲ ಅವ್ರ ದುಡ್ಡು ತೊಗೊಂಡು ಇವ್ರಿಗೆ ಹಾಕಬೇಕು. ಇದು ನೀವು ಕೊಟ್ಟದ್ದಾ? ನಿಮ್ಮ ಸ್ವಂತ ಗಳಿಕೆನಾ? ಆ ಕುಡುಕರಿಗೆ 30% ರೈಸ್ ಮಾಡಿದಿರಿ, ಇಲ್ಲಿ ಸ್ಟಾಂಪ್ ಡ್ಯೂಟಿ 30% ರೈಸ್ ಮಾಡಿದಿರಿ, ಮನೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿ, ಎಲ್ಲ ಬೆಲೆ ಜಾಸ್ತಿ ಮಾಡಿದ್ರಿ. ಆ ದುಡ್ಡು ತೊಗೊಂಡೋಗಿ ಇಲ್ಲಿ ಬಡವ್ರಿಗೆ ಅಂತೀರ. ಬಡವರು ಅಂದರೆ ಯಾರು ಬಡವರು ಇದ್ದಾರೆ ಇಲ್ಲಿ ಇಂಡಿಯಾದಲ್ಲಿ? ಎಲ್ಲರೂ ಶ್ರೀಮಂತರೇ ಇರೋದು. ಯಾರ್ದೋ ದುಡ್ಡು, ಯಾರ್ದೋ ಎಲ್ಲ ಮಂದಿ ಜಾತ್ರೆ ಮಾಡ್ತಾವ್ರೆ. ಇದು ಉಪಯೋಗ ಈ 8 ದಿವಸ ಭಾಳ ನಡೆಯಲ್ಲ. ನಿಮ್ಮನ್ನು 8 ದಿವಸ ನಾನು ಸಾಕಕ್ಕೆ ಸಾಧ್ಯ. ನಿಮ್ಮಲ್ಲೇ ಒಂದು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮನ್ನು ನಾನು 8 ದಿವಸ ನನ್ನ ಪರವಾಗಿ ಇಟ್ಕೊಳಕ್ಕೆ ಸಾಧ್ಯ. ನಾನು ಕೊಟ್ಟಾಗೆಲ್ಲ ನೀವು ಚೆನ್ನಾಗಿರ್ತೀರ. ಒಂದು ದಿವಸ ನಾನು ತಪ್ಪಿಸಿದ್ರೆ ಆಮೇಲೆ ನನ್ನ ಬೆನ್ನಿಗೆ ಚೂರಿ ಹಾಕ್ತೀರ. ಇದು ಗ್ಯಾರಂಟಿ. ಟೀಕೆಗಳು ಬೇಕಾದಷ್ಟು ಇರ್ತವೆ, ಏನು ಮಾಡೋಕ್ಕಾಗುತ್ತೆ? ಲೋಕಸಭಾ ಚುನಾವಣೆ ಬರೋರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳು ಆಮೇಲೆ ಇಲ್ಲ ಅಂತ ಜನಗಳ ಅಭಿಪ್ರಾಯ ಸರ್. ಒಬ್ಬೊಬ್ಬರ ಅಭಿಪ್ರಾಯ ಒಂಥರ ಇರುತ್ತೆ, ಆಯಿತಾ? ಇವ್ರ ಮೇಲೆ ನಮಗೆ ಕೋಪ ಇಲ್ಲ, ಅವ್ರ ಮೇಲೆ ಇದು ಇಲ್ಲ. ಆದರೆ ಈ ಥರ ಫ್ರೀ ಕೊಡೋದು ಮಾತ್ರ ನಾನು ಒಪ್ಪೋದಿಲ್ಲ. ನಾವು ಭಿಕ್ಷುಕರು ಅವರಿಗೆ. ನಮ್ಮನ್ನ ಮಾರಕ್ಕೆ ತೊಗೊಂಡಿದ್ದಾರ? 2,000 ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ಫ್ರೀ ಕೊಡ್ತೀನಿ. ಆ ಹೆಂಡ ಪಾಪ ಅವ್ರಿಗೆ 30% ರೈಸ್ ಮಾಡಿಬಿಟ್ಟು ಅವ್ರಿಗೆ ಕುಡಿದು ಸಾಯ್ತು ಹೋಗ್ತಾರೆ. ಅವ್ರು ಹಣ ತೊಗೊಂಡು ಇವ್ರು ಕೊಡ್ತಾಯಿದ್ದೀರ. ಹೇಗಿರಬೇಕಾಯ್ತು ಸರ್ ಯೋಜನೆಗಳು ಮಾಡಿ? ನೀವು ಯಾಕೆ ಯೋಜನೆ ಮಾಡಿದ್ರೆ? ನಿಮ್ಗೆ ಯಾರು ಕೇಳಿದ್ರು? ಅಕ್ಕಿ ಕೊಡ ಕೇಳಿದ್ರಾ? ದುಡ್ಡು ಕೊಡು ಅಂತ ಕೇಳಿದ್ರೆ ನಾವು ಪಬ್ಲಿಕ್ ಯಾರು ಕೇಳಿದ್ರಾ? ಯಾರಿಲ್ಲ ತಾನೆ. ಮತ್ತು ನೀವು ಹೆಂಗೆ ಬೇಡ ಮಾಡ್ರಿ? ಆಸೆ ತಾನೇ ಅದು. ಒಂದಿಷ್ಟು ವರ್ಗಗಳಿಗೆ ಉಪಯೋಗ ಆಗ್ತಾ ಇದೆಯಲ್ಲ ಸರ್? ಅವೆಲ್ಲ ಸುಳ್ಳು. ಸುಮ್ಮನೆ ಅದೇ ಇರೋ ಮನೆಯೆಲ್ಲ ಹಾಳು ಮಾಡಿಬಿಟ್ರಿ. ಫ್ರೀ ಅಂದ್ಬಿಟ್ಟು ಫ್ರೀ ಯೋಜನೆಗಳು ಯಾರು ಕೇಳಿದ್ರು? ನೀವು ಫ್ರೀ ದುಡ್ಡು ಕೊಟ್ಟರೆ ಸರಿಯಾಗಿ ರಿಪೇರಿ ಮಾಡಲ್ಲ, ಸರಿಯಾಗಿ ಮಾಡೋದಿಲ್ಲ ನೀವು. ಇದು ಫ್ರೀ ಆದಾಗ ಯಾರು ಮಾಡ್ತಾರೆ ಸರ್?
ಹಾಗಿದ್ರೆ ಸರ್ ಈ ಫ್ರೀ ಯೋಜನೆ ಅಂತ ಫ್ರೀ ಬೇಕಾಗಿಲ್ಲ. ನಾವೇನು ಇಂಡಿಯನ್ ಬಕರಾಗಳಲ್ಲ, ಹಿಂದೂಸ್ತಾನದವ್ರು ನಾವಲ್ಲ, ನಾವು ಬಕರಾಗಳಲ್ಲ. ದುಡ್ಡು ಕೊಟ್ಟು ಮಾರಕ್ಕೆ ತೊಗೊಂಡು ನಮ್ಮನ್ನ. ಹಾಂ, ಕರ್ನಾಟಕದಲ್ಲಿ ಇನ್ಸಿಡೆಂಟ್ ಆದಮೇಲೆ ಗ್ಯಾರಂಟಿ ಯೋಜನೆಗಳು ಎಲ್ಲ ಸರಿ. ಬೇರೆ ಕಡೆ ಯಾಕೆ ಇಫೆಕ್ಟ್ ಆಗಲಿಲ್ಲ? ಬೇರೆ ಐದು ರಾಜ್ಯ ಆಯ್ತಲ್ಲ, ಅಲ್ಲಿ ಯಾಕೆ ಇಫೆಕ್ಟ್ ಆಗಲಿಲ್ಲ? ಇದೇ ಪಾಯಿಂಟ್ ಅಲ್ಲಿ ಇಟ್ಟರಲ್ಲ. ಇವ್ರು ಐದು ಇಟ್ಟರು, ಇನ್ನೊಬ್ಬೊಂದು ಕಡೆ 6 ಇಟ್ಟರು, ಅಲ್ಲಿ ಯಾಕೆ ಆಗಲಿಲ್ಲ? ಅವ್ರಿಗೆಲ್ಲ ಬೇಡ ಅಂತ ಅರ್ಥ ಆಯ್ತಲ್ವ? ಹಾಂ, ಅದು ಹೇಳಿ. ನಾ ಕನ್ನಡಿಗನಾಗ ಹಂಗೆ ಹೇಳ್ಬಾರ್ದು. ನಾವು ಮೂರ್ಖರಷ್ಟೇ. ಮಾಡಬಾರ್ದು ಅದನ್ನು. ನೀವು ರಪ್ಪನ ಮೇಲೆ ಕೊಡ್ತಾರಂದ್ರೆ ವಿರೋಧ ಪಕ್ಷದ ಒಂದು ಟೀಕೆ ಇತ್ತು ಸರ್. ವಿರೋಧ ಪಕ್ಷದವ್ರು ವಿರೋಧ ಮಾಡೋಕ್ಕೆ ಇರೋದು. ಅಧಿಕಾರ ಇಲ್ಲ ಅಂದಮೇಲೆ ವಿರೋಧ ಮಾಡೋದು ಅಷ್ಟೇ. ಅಧಿಕಾರ ಇದ್ಮೇಲೆ ಅವರು ಇದನ್ನೇ ಮಾಡೋದು. ಹಾಂ, ಈ ಎಲೆಕ್ಷನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ರಿಸಲ್ಟು. ಜನಗಳಿಗೆ ಮನಸ್ಸಿನಲ್ಲಿ ಇವರು ಒಳ್ಳೆ ಒಪಿನಿಯನ್ ಇಲ್ಲ. ಹಾಂ, ಹೇಳಿ ಸರ್. ಇತ್ತೀಚಿನ ದಿನಗಳಲ್ಲಿ ಆಗುಹೋಗುಗಳನ್ನ ನೋಡ್ತಾ ಇದ್ದೀರಾ ನೀವು. ಆದರೆ ಇತ್ತೀಚಿನ ದಿನಗಳಲ್ಲಿ ಭದ್ರತಾ ಲೋಪ ನಡೀತು ಅಂದರೆ ಲೋಕಸಭೆಯಲ್ಲಿ ಏನು ಹೇಳ್ತೀರಾ ಸರ್? ಇವಾಗ ಇದು ರಾಜಕೀಯ ಮಾಡೋ ವಿಚಾರ ಅಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ. ನಾನು ಇದು ಕೇಳಿ, ರಾಜಕೀಯ ಮಾಡೋ ವಿಚಾರ ಅಲ್ಲ. ಈಗ ಒಂದು ನಿಮ್ಮನೆ ಕಳ್ತನ ಆಗಿದೆ, ಯಾಕಾಯಿತು, ಏನಾಯಿತು, ಏನು ಭದ್ರ ಮಾಡಬೇಕು, ಎಲ್ಲರೂ ಸೇರಿ ವಿಚಾರ ಮಾಡಬೇಕು. ವಿಚಾರ ಇದು ಎಲ್ಲ ಸಂಸತ್ತು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತ್ಕೊಂಡು ವಿಚಾರ ಮಾಡಬೇಕೆ ವಿನಃ ಇನ್ನೂ ಭದ್ರ ಮಾಡಬೇಕು. ಇನ್ನೂ ಮುಂದಕ್ಕೆ ಹಿಂಗೆ ಆಗ್ದಂಗೆ ನೋಡ್ಬೇಕು. 40 ಸಲ ಆಗಿದೆ ಈ ಥರ ಎಲ್ಲ. ಎಲ್ಲದಕ್ಕೂ ಅವರ ಮೋದಿನ ಹೊಣೆನಾ? ಅವ್ರ ಹೆಸರು ಬಿಟ್ಬಿಡಿಯಪ್ಪ. ಅವ್ರು ನಮ್ಮ ದೇಶದ ಬಗ್ಗೆನೇ ಸರಿಯಾಗಿ ಗೊತ್ತಿಲ್ಲ. ಅವ್ರು ಒಂದು ದೇಶಕ್ಕೆ ಹೋಗ್ತಾರೆ, ಅವ್ರು ಸರಿ ಇಲ್ಲ, ಇವ್ರು ಸರಿ, ನಾವೇ ಸರಿ ಇಲ್ಲ ಅಂತಾರೆ. ಇನ್ನೊಂದು ದೇಶಕ್ಕೆ ಹೋಗ್ತಾರೆ, ಇನ್ನೊಂದು ಸರಿ ಇಲ್ಲ ಅಂತಾರೆ. ಅವ್ರ ಸ್ಟೇಟ್ಮೆಂಟ್ ಅವು. ದೇಶದ ಅಭಿಮಾನ ಅವ್ರಿಗೂ ಇಲ್ಲ ಅಂದಮೇಲೆ ನಮಗೆ ಹಂಗೆ ಬರುತ್ತೆ. ರಾಜಕಾರಣಿಗಳು ನಾವು ಓಟ್ ಹಾಕೋದು ಇದಕ್ಕೆ ಸರ್, ನಮ್ಮ ದೇಶ ಉದ್ಧಾರ ಮಾಡಿ, ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತ ಹಾಕ್ತೀವಿ. ನೀವೆಲ್ಲ ಅವ್ಯವಹಾರ ಮಾಡಿಕೊಂಡು ಫ್ರೀ ಕೊಟ್ಟೆ, ಅದು ಕೊಟ್ಟೆ ಎಲ್ಲ, ಇವೆಲ್ಲ ಉಪಯೋಗ ಇಲ್ಲ. ಯೋಚನೆ ಮಾಡಿ ಮತ ಹಾಕ್ರಿ. ಜನಗಳಿಗೆ ನಾವೆಲ್ಲ ಹೇಳೋದು ಹಾಗೇನೆ, ಯೋಚನೆ ಮಾಡಿ ಮತ ಹಾಕಿ. ಇವತ್ತು 4 ಆಣೆ ಕೊಡ್ಬೋದು, ನಾಳಿನ ಪರಿಸ್ಥಿತಿ ಏನಾಗುತ್ತೆ? ಇಲ್ಲಿ 8 ಆಣೆ ಬೆಲೆ ಜಾಸ್ತಿ ಮಾಡ್ತೀರಾ, ನಾಳೆ ಹಾಲು ಜಾಸ್ತಿ ಮಾಡ್ತೀರಾ, ನೀರು ಜಾಸ್ತಿ ಮಾಡ್ತೀರಾ. ಎಲ್ಲ ಬಿಲ್ಡಿಂಗ್ ತೊಗೊಂಡು ಅರಮಾನ ಇಟ್ಟಿದ್ದೀರ ನೀವು. ಗೌರ್ಮೆಂಟ್ ಬಿಲ್ಡಿಂಗ್ನ ಇನ್ನೂ ಎಷ್ಟು ಎಲ್ಲಿಂದ ತರ್ತೀರ ದುಡ್ಡು? ಸುಮ್ಮನೆ ಹೇಳೋದು ದೊಡ್ಡದಲ್ಲ, ಕಾರ್ಯಗತ ಮಾಡೋದು ದೊಡ್ಡದು. ಕೋಪ ಅಂತಲ್ಲ, ವಿಚಾರ ತಿರ್ತೀವಿ. ಈಗ ಸಂಸತ್ನಲ್ಲಿ ಹಿಂಗೆ ಆಗಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ಇಮ್ಮಿಡಿಯೇಟಾಗಿ ಎಲ್ಲ ಸಂಸದರು ಸೇರಿಕೊಂಡು ಏನು ಮಾಡಬೇಕು, ನೆಕ್ಸ್ಟ್ ಭದ್ರತೆ ಏನು ಅದು ಮಾಡಬೇಕು. ನೀವು ನಮ್ಮನ್ನೇ ನೀವು ಬೈದಂಗೆ, ನೀವೇ ನಮ್ಗೆ ಇದು ಮಾಡೋಂಗೆ, ಇದು ನಮ್ಮ ಮನೆಯೊಳಗೆ ನಮ್ಮನ್ನೇ ಬೈಕೊಂಡ್ರಂಗೆ. ಸರ್, ಯಾರಾಗ್ಬೋದು ಸರ್ ಮುಂದಿನ ಪ್ರಧಾನಿ? ಆಗೋದೇ ಮೋದಿ ಸಾರು. ತುಂಬ ಒಳ್ಳೆಯ ವ್ಯಕ್ತಿ. ಮುಂದೆ ಪ್ರಧಾನಿ ಆಗಲೇಬೇಕು. 100% ಅವ್ರು ಆಗ್ತಾರೆ ಸರ್. ಪ್ರಧಾನಿಯಾಗಿ ಮೋದಿ ಅವರೇ ಯಾಕೆ ಆಗಬೇಕು ಸರ್? ಯಾಕೆ ಆಗ್ಬೇಕಂದ್ರೆ ಮುಂದೆ ಜೀವನ ಚೆನ್ನಾಗಿರಬೇಕು, ಭವಿಷ್ಯ ಚೆನ್ನಾಗಿರಬೇಕು. ಸೆಂಟ್ರಲ್ಲಿ ಅವ್ರು ಇದ್ರೇ ಅದಕ್ಕೆ ಒಂದು ಕೆಪಾಸಿಟಿ. ಮುಂದೆ ಜೀವನ ಎಲ್ಲರಿಗೂ ಒಳ್ಳೇದಾಗೋದು 100%. BJPಯಲ್ಲಿ ಇರೋದು ಆತ್ಮಿಕ, ದೇವ್ರು ಕೊಟ್ಟರೆ ಆಶೀರ್ವಾದ ಮುಂದೆ ಇದೇ ಇದೆ ಅಂತ ಪಕ್ಕ ಅವರು ಹಾಗೆ ಆಗ್ತಾರೆ ಸರ್. ಇನ್ನೊಂದು ಕಡೆ ಯುವಶಕ್ತಿ ಅಂತಲೇ ರಾಹುಲ್ ಗಾಂಧಿ ಅವರು ನಿಂತಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಟ್ಟು ನೋಡ್ಬೋದಲ್ಲ ಸರ್? ಕೊಡ್ಬೋದು, ಆದರೆ ಭವಿಷ್ಯದಲ್ಲಿ ಇರೋದು ಈತಂದೇ ಇವಾಗ 100% ಈತಂದು ಐತೆ. ಭಗವಂತನ ಆಶೀರ್ವಾದ ಇರ್ಬೇಕಂತ ಈತಂದ ಭಗವಂತನ ಕಡೆಯಿಂದ ಐತೆ. ಅದು ಜನ ಊಹೆ ಮಾಡ್ಬೇಕು. ಜನ ಅಂದರೆ ಒಳ್ಳೆಯ ವ್ಯಕ್ತಿನ ಊಹೆ ಮಾಡಿ ಮುಂಚಿನಕ್ಕೆ ಬಂದಿದೆ. ಮುಂದೆ ಚೆನ್ನಾಗಿರೋಕ್ಕೆ ಆಶ್ವಾಸನೆ ಇದೆ. ಅದು ಆದರೆ ಮೋದಿಯವರು 10 ವರ್ಷಗಳಿಂದ 2 ಬಾರಿ ಗೆದ್ದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಅವರಿಗೊಂದು ಕಪ್ಪು ಚುಕ್ಕಿ ಇದೆ, ಅಂದರೆ ಕೋಮುವಾದಿ, ಅಂದರೆ ಧರ್ಮ ಅದು ಇದು ಅಂತ ಹೇಳ್ತಾರೆ ಅಂತ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಯಾರೋ ಹೇಳ್ತಾ ಇರ್ತಾರೆ, ದೇಶ ಕಾಪಾಡೋದು ಮೇನ್ ಇಂಪಾರ್ಟೆಂಟು. 108 ಜನ 100 ಹೇಳ್ತಾರೆ, ದೇಶ ಮೇನ್ ಬೇಕಾದ್ರೆ. ಈಗ ಆತ್ಮನಿಂಕ ನಡೀತಾ ಇದೆ. ದೇಶ ಎಲ್ಲ ಎಲ್ಲಿಂದ ಎಲ್ಲಿ ಬೇಕು ಅದನ್ನು ಮೆಜಾರಿಟಿನಾಗ ಎಲ್ಲೋ ಒಂದು ಕಡೆ ಲೀಕ್ ಆಗ್ತಾರೆ, ಮುಂದಕ್ಕೆ ಹೋಗ್ತಾ ಇದೆ. ಯಾರು ಏನದು ಯಾರು ಗೊತ್ತಾ? ಇವತ್ತು ನಾವಿರಲ್ಲ, ನಾಳೆ ಅವ್ರಿರಲ್ಲ. ಅದನ್ನ ಇಷ್ಟೇ ಏನು ಮಾಡ್ಬೇಕು ಮಾಡಿಕ್ಬಿಟ್ಟೆ. ಯಾವಾಗ ಏನಂತ ಪ್ರಪಂಚ ಯಾರು ಗೊತ್ತಿರ್ತದೆ. ಒಳ್ಳೆಯ ವ್ಯಕ್ತಿನ ಆಯ್ತಿದೆ, ಈಗೂ ಆತ್ಮನಿಗೆ ಇರ್ತಾನೆ 100%. ಹಾಗೆಯೇ ಸರ್, ಮೋದಿಯವ್ರನ್ನ ಸೋಲಿಸಬೇಕು ಅಂತ INDAನ ಒಕ್ಕೂಟ ಮಾಡಿಕೊಂಡು ಘಟಾನುಘಟಿ ನಾಯಕರುಗಳೆಲ್ಲ ಒಂದಾಗಿದ್ದಾರೆ. ಏನಾಗ್ಬೋದು ಸರ್ ಮುಂದೆ? ಘಟಾನುಘಟಿಲಿ ಏನು ಮಾಡಿದ್ರು ಏನು ಮಾಡೋಕ್ಕಲ್ಲ. ಪಕ್ಕ ಆತ್ಮ ಬರಬೇಕಂತ ಫಿಕ್ಸ್ ಆಗಿದೆ, ಬರೇ ಬರ್ತಾರೆ. ಯಾಕೆ ಈ ಪ್ರಶ್ನೆ ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು
ಮುಂದಾಳತ್ವದಲ್ಲಿ ನಡೀತಾ ಇದೆ ಅದೆಲ್ಲ. ಸೋಲಿಸ್ಬೋದಲ್ಲ ಏನಾದರೂ? ಜನಸೇವೆ ಸರ್, ಯಾರೇನು ಮಾಡೋಕ್ಕಾಗಲ್ಲ. ಮಾಡ್ಬೇಕಂದ್ರೆ ಇದ್ರವಾಗ ಜನ ವ್ಯಕ್ತಿ, ಜನ ಮೇಲೆ ಬೆಂಬಲ, ಯಾರು ತಡೆಗಳು ಮಾಡೋಕ್ಕಾಗಲ್ಲ. ಜನ ಮೇಲೆ ಬೆಂಬಲ ಇರೋವಾಗ ಯಾರೇನು ಮಾಡೋಕ್ಕಾಗಲ್ಲ. ಅದೇ ಸರ್, ಮೋದಿಯವ್ರ ಬಗ್ಗೆ ನೀವು ಹೇಳಿದ್ರಿ ಒಳ್ಳೆ ಮನುಷ್ಯ ಅಂತ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವ ರೀತಿ ಅಭಿವೃದ್ಧಿಗಳನ್ನ ನೋಡಿದ್ರಿ ನೀವು ಅವರ ಆಡಳಿತ? ಸರ್, ಹೈವೇಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಹೈವೇಗಳೆಲ್ಲ ಮಾಡಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ಗಳಿದೆ, ನಡೀತದೆ. ವ್ಯಕ್ತಿತ್ವದಲ್ಲಿ ಇದೆ ಭವಿಷ್ಯದಲ್ಲಿ. ಹಾಗೆ ರಾಜ್ಯಕ್ಕೆ ಬಂದಾಗ ಇವಾಗ ಕಾಂಗ್ರೆಸ್ ಅಧಿಕಾರದಲ್ಲಿ ಕರ್ನಾಟಕದಲ್ಲಿ ಹೇಗಿದೆ ಸರ್ ಸಿದ್ದರಾಮಯ್ಯ ಅವರ ಆಡಳಿತ? ಸಿದ್ದರಾಮಯ್ಯ ಸರ್ ನಡೆಸ್ತಾ ಇದ್ದಾರೆ. ಎಷ್ಟು ದಿನ ನಡೆಸ್ತಾರೆ ಅಂತ ಈಗ ಮಾಡಿರೋದೆಲ್ಲ ಅವ್ರು 100% ಕೆಲವು ವಿಷಯಗಳಲ್ಲೆಲ್ಲ ಏನೇನು ಮಾಡಿದೆ ಹೇಳಿ. ಬಸ್ಸು ಫ್ರೀ ಕೊಟ್ಟರು, ಎಷ್ಟು ದುಡ್ಡು ಲಾಸ್ ಆಗ್ತಾಯಿದೆ. ಮಳೆ ಇವೆಲ್ಲ ಮಾಡ್ತಾರೆ. ಏನಕ್ಕ ದುಡಿಯೋನ ದುಡಿಸ್ಬೇಕು, ದುಡಿದಾರೆ ಮಾಡ್ಬಿಟ್ಟು ಏನದ ಅದು ಎಷ್ಟು ಲಾಸ್ ಹೇಳಿ ಗೌರ್ಮೆಂಟ್. ಕರ್ನಾಟಕ ಎಷ್ಟು ಲಾಸ್ ಇದೆ. ಮಾಡ್ಬೇಕು, ಯಾರಕ್ಕ ವಯಸ್ಸಾದವ್ರಿಗೆ 50 ವರ್ಷ 60 ವರ್ಷ ವಯಸ್ಸಾದವ್ರಿಗೆ ಮಾಡ್ಬೋದು. ಎಲ್ರಿಗೂ ಫ್ರೀ ಮಾಡಿ ಏನೋ ನಡೀತಾ ಇದೆ. ಏನು ಪ್ರಯೋಜನ? ಅದು ಏನು ಮಾಡಬೇಕಾಗಿತ್ತು? ಮಕ್ಕಳಿಗೆ ವಿದ್ಯಾವಂತರು ಕೊಡಬೇಕಾಗಿತ್ತು. ಮುಂದೆ ಭವಿಷ್ಯ ಚೆನ್ನಾಗಿರೋದು. ಬಡವ್ರ ಮಕ್ಳಿಗೆ ಮಾಡಬೇಕಾಗಿತ್ತು. ಕೂಲಿ ನಾಲಿ ಎಷ್ಟೋ ಮಕ್ಕಳು ಬಡವರಾಗಿದ್ದಾರೆ. ಇಂಥವ್ರಿಗೆಲ್ಲ ಮಾಡಲಿ. ಎಷ್ಟೋ ಜನ ಒಟ್ಟು ಕೇಳಿದ್ರೆ ಬಟ್ಟಕ್ಕೆ ಎಷ್ಟೋ ಜನ ಅಲಿತಾ ಇದೆ. ಅಂಥವ್ರಿಗೆಲ್ಲ ಮಾಡಲಿ ಸರ್. ಎಲ್ರಿಗೂ ಪೀಕ್ ಕೊಡೋಕೆ ಒಂದು ಇದು ಆದರೆ ಅದಕ್ಕೂ ಒಂದು ಇದೆಯಾ? ಎಲ್ಲ ಬಡವ್ರಿಗೂ ಮಾಡೋದಕ್ಕೂ ಒಂದು ಏಜು, ಆ ಲಿಮಿಟು ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಫ್ರೀ ಯೋಜನೆಗಳು ರೀತಿ ನೀತಿ ಮುಖಾಂತರ ಮಾಡಬೇಕಾಗಿತ್ತು. ಎಷ್ಟೋ ಜನ ಬಡವರು ಬಗ್ಗರು ಎಷ್ಟೋ ಜನ ಅದನ್ನ ಹೇಳ್ದಂಗೆ ಮಾಡೋಣ, ಅದನ್ನು ಮಾಡೋಲ್ಲ, ಕರೆಕ್ಟಾಗಿ ಮಾಡ್ಬೇಕು. ಅದನ್ನು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ರಾಜಕೀಯದಲ್ಲೇ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅವ್ರು ಇವಾಗ ಮುಖ್ಯಮಂತ್ರಿ ಆದರೆ ಮಾಡಲೇಬೇಕು. ಏನು ನಡೆದವ್ರು ಅದು ನಡೆಸಿದವ್ರು, ಆಯಿತಾ? ಅನುದಾನ ಕೊಟ್ಟಿದ್ದಾರೆ. ಅವರು ದಾನ ಏನು ಇಂದಿರಾ ಗಾಂಧಿ ಕ್ಯಾಂಟೀನ್ಗಳು ಅದು ಮಾಡಿದ್ರೆ ಬಡವ್ರಿಗಂತ ಮಾಡಿದ್ದಾರೆ. ಅವ್ರವ್ರ ವ್ಯವಹಾರ ಮಾಡೇ ಮತ್ತು ರಾಜಕೀಯದಲ್ಲಿ ಬರೋದಿದೆ. ಅಷ್ಟು ಬಿಟ್ಟರೆ ಇದರಲ್ಲಿ ಏನು ಡ್ಯಾಮೇಜ್ ಏನು ಗೊತ್ತಾ ಮಾಡಿರೋದು? ಬಡವ್ರ ಮಕ್ಕಳು ಎಜುಕೇಷನ್ನು, ಮಕ್ಕಳು ಓದೋದಕ್ಕೆ ಇವೆಲ್ಲ ಮಾಡಿ. ಹಾಗೇನೆ ಸರ್, ನಾನು ಅವಾಗಲೇ ಹೇಳ್ದಂಗೆ NDAನ ಒಕ್ಕೂಟ ಮಾಡ್ಕೊಂಡಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಎನ್ಡಿಲಿಗೆ JDS ಇವಾಗ ಸೇರಿಕೊಂಡಿದೆ. ಏನು ಹೇಳ್ತೀರಾ ಸರ್ ಕರ್ನಾಟಕದಲ್ಲಿ? JDS ಇವಾಗ ಒಂದಾಗಿ ಏನು ಮಾಡ್ಬೇಕಂತವ್ರೆ. ಏನು ಗೊತ್ತಾ ಸರ್, ಮುಂದೆ ಅವರು ಯಾರೋ HD ಕುಮಾರಸ್ವಾಮಿ ಮಾಡಿದ್ದಾರೆ. ಅವರು ಚೆನ್ನಾಗಿ ಮುಂದುವರೆದಿರೋ ಮಾಡಿದ್ದಾನೆ. ಇದು ನಾನು ಮುಂದುವರಿಬೇಕಂತ ಅದನ್ನ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಏನು ಗೊತ್ತಾ, ಇದ್ರ ವೀಕ್ನೆಸ್ ಮುಂಚೆ ಏನು ನಡೀತದ ಏನಂತ ವೀಕ್ನೆಸ್ ಯಾರು ಏನು ಮಾಡೋದು. BJPಗೆ ಅನಿವಾರ್ಯ ಇತ್ತ ಕರ್ನಾಟಕದ BJPಗೆ? ಕರ್ನಾಟಕದಲ್ಲಿತ್ತು. ಯಾವಾಗ ಇವೆಲ್ಲ ಬಂದವಲ್ಲ ಜನ, ಇವಾಗ ಇವ್ರದ್ದು ಒಂದು ಸರ್ಕಾರ ನೋಡ್ಬೇಕಂತಲ್ಲ ಮಾಡಿದ್ದು, ಕರ್ನಾಟಕದ ನೋಡ್ಬೇಕಂತ. ಈಗ ಇನ್ನು 5 ವರ್ಷ ನೋಡ್ಬೇಕಲ್ಲ. ಈಗ ಮುಂಚೆ ಏನಪ್ಪ ಲಾಸ್ ಮಾಡಾಕಿದ್ರು ಅಂತ ಅವ್ರಂದು, ಈಗ ಇದು ನೋಡಿದೆ ತನಗೆ ಗೊತ್ತಾಗಿದೆ ಜನಕ್ಕೆ. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ, ನಡೀತಾ ಇದೆ. ಆ ಭವಿಷ್ಯ ಅವ್ರವ್ರ ರಾಜಕೀಯ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸರ್, ಒಟ್ಟಾರೆಯಾಗಿ ಯಾರೇ ಸರ್ಕಾರ ಬಂದ್ರೂ ಯಾವ್ಯಾವ ರೀತಿ ಕೆಲಸಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹೊಂದ್ಕೋಬೇಕು? ಅಭಿವೃದ್ಧಿ ಏನು ಗೊತ್ತಾ, ಜನ ಮೇಯ್ನ್ ಏನು ಗೊತ್ತಾ, ಬಡವರು ಮಕ್ಕಳು ಇಷ್ಟಂತೂ ಒಟ್ಟು ಕೇಳಿದ್ರೆ ಅವನ್ನೆಲ್ಲ ಮಾಡಬೇಕು ಮನುಷ್ಯ. ಅದನ್ನು ಮುಂಚೆ ಎಲ್ಲೆಲ್ಲಿ ಏನು ಮಾಡಬೇಕು ಅದನ್ನು ನಡ್ಕೊಂಡು ಹೋಗ್ಬೇಕು. ಅಷ್ಟು ಬಿಟ್ಟರೆ ನಂದು ರಾಜಕೀಯ ನಿಂದು ರಾಜಕೀಯ ಫಸ್ಟು ಬಡವರು ಮೇಯ್ನು. ನಾವು ಎಲ್ಲಿದ್ರಿ ಏನಕ್ಕೆ ಬಂದಿದ್ರಿ ರಾಜಕೀಯ, ಬಡವ್ರ ಮಕ್ಕಳಿಗೆ ಮಾಡಲಿ. ಈಗ ಉತ್ತರ ಭಾಗದಲ್ಲಿ ನಾವಿದ್ದೀವಿ. ಇವಾಗ ಇಲ್ಲಿಗೆ ಲೋಕಸಭೆ ಅಂದರೆ MP ಆಗಿ DV ಸದಾನಂದ ಗೌಡರಿದ್ದಾರೆ. ಅವರ ಕಾರ್ಯಕ್ರಮ ವೈಖರಿ ಎಲ್ಲ ಹೇಗಿದೆ ನಿಮಗೆ ತಿಳಿದಿರೋ? ಪರ್ವತ ನಡೀತಾ ಇದೆ, ತೊಂದರೆ ಇಲ್ಲ, ಮಾಡ್ತಾ ಇದೆ, ತೊಂದರೆ ಇಲ್ಲ, ನಡೀತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಅವರೇ ನಿಂತ್ಕೊಂಡ್ರೆ ಏನಾದರೂ ಸಪೋರ್ಟ್ ಸರ್ ಹೇಳೋಕ್ಕಾಗಲ್ಲ. ಈಗ ನೆಕ್ಸ್ಟು ಏನಾಯ್ತು ಅಂತ ಜನ ಮೇಲೆ ಊಹೆ. ಈಗ ಮೊನ್ನೆ ಏನಾಯ್ತಲ್ಲ 100% ಜನ ಮೇಲೆ ಬಂದುಬಿಟ್ಟದೆ. ಇದು ಅದೇ ಜನ ಮೇಲೆ ಬೆಂಬಲ ಬಿಟ್ಟರೆ ಅದನ್ನ ಯಾರೂ ಹೇಳೋಕ್ಕಾಗಲ್ಲ. ಭವಿಷ್ಯದಲ್ಲಿ ಏನು ಗೊತ್ತಾ, ಜನ ಬೆಂಬಲ, ಜನಸೇವೆ, ನೀವು ಗೆಲ್ಬೇಕು. ನಾವೇನು ಹಿಂಗಂತ ನಾವು ಗೆಲ್ಬೇಕಾದ್ರೆ ಅದು ಬಂದಿರೋದು. ಈ ಸಿದ್ದರಾಮಯ್ಯ ಮುಂದೆ ಏನು ಮಾಡಿದ್ನೋ ಅದಿತ್ತು, ಈಗ ನಿಂತ್ಕೊಂತ. ಈಗ ಅದನ್ನು ನಡ್ಕೊಳ್ಳೋದು ಮುಂದೆ ಅದೇ ಇರೋದಲ್ಲ, ಅಷ್ಟೇ ಇರೋದು ಭವಿಷ್ಯ. ಆಯ್ತಾನ? ಇನ್ನು ಅದು ಬಿಟ್ಟರೆ ಇನ್ನೇನಿಲ್ಲ. ಸೆಂಟ್ರಲ್ಲಿ MP-ನಲ್ಲಿ ಅವ್ರು ಇರ್ಬೇಕಂತಿದೆ. ಅದು ಜನ ಬೆಂಬಲ. ಮುಂದೆ ಏನಾಯ್ತು ಅದು ಭವಿಷ್ಯ. ನಾವಿಷ್ಟು ಹೇಳಿದ್ರೆ ಮುಂದೆ ಯಾರು ಹೊಣೆದಾರು ಯಾರೂ ಆಗಲ್ಲ. ಮಕ್ಕಳು ಬಡವ್ರನ್ನ ನೋಡ್ಬೇಕು ಸರ್. ಮೀನ್ ಅದು ಏನಾರ ಯಾರು ರಾಜಕೀಯ ಮಾಡೋದು, ಕಾಂಗ್ರೆಸ್ ಆಗಲಿ BJP ಆಗಲಿ, ಬಡವ್ರ ಮಕ್ಕಳು ಎಲ್ಲೆಲ್ಲಿ ಒಟ್ಟಿಗೆ ಅಂಥವನ್ನೆಲ್ಲ ಬೆಳೆಸಲಿ. ಅದು ರಾಜಕೀಯ ಮಾಡ್ಬೇಕಾರೆ. ಇನ್ನೇ ಇವೆಲ್ಲ ಮಾಡೋದಲ್ಲ, ಬಡವ್ರನ್ನ ಬೆಳೆಸೋದು. ಹುಟ್ಟು ಕೇಳಿದ್ರೆ ಬಟ್ಟು ಕೇಳಿದ್ರೆ ಎಂಥವಂಥ ಮಾಡಲಿ.